ಎಲ್ರಿಗೂ ನಮಸ್ಕಾರ. ಈ ದಿನ ನನ್ನ ಮಗ ಶಿವಪ್ರಿಯ ಜನ್ಮದಿನ. ದಯಮಾಡಿ ಎಲ್ಲರೂ ಕೂಡ ನನ್ನ ಮಗನಿಗೆ ಜನ್ಮದಿನಕ್ಕೆ ಶುಭಾಶಯಗಳನ್ನ ತಿಳಿಸಿ. ಹಾಗೆ ನಾನು ಒಂದು ವಿಚಾರನ ಈ ಮೂಲಕ ತಮ್ಮ ಹತ್ರ ಹಂಚ್ಕೋಬೇಕು ಅಂತಿದ್ದೀನಿ. ಜೊತೆಗೆ ಇವತ್ತು ನಾನು ತಾಯ್ತನ ಪಡೆದಂಥ ಮರುಹುಟ್ಟು ಪಡೆದಂಥ ಒಂದು ದಿನ ಅಂತಲೇ ಹೇಳ್ಬೋದು. ನನಗೆ ನನ್ನ ಮಗ ಹುಟ್ಟಿದ್ದು ಈಗ ಹುಟ್ಟಿರೋ ಹಂಗೆ ಫೀಲಿಂಗ್ಸ್ ಆಗುತ್ತೆ. ಏಕೆಂದರೆ ಇದುವರೆಗೂ ನನ್ನ ಮಗ ಒಂದು ದಿನವೂ ನಾನು ನಮ್ಮಂಗೆ ತೊಂದರೆ ಕೊಡಬೇಕು ಅಂತಾಗಲಿ ಅಥವಾ ಅವನಾಗಿದ್ದು ಅವನು ಕೊಡಲಿಲ್ಲ ಅಥವಾ ಬೇರೆಯವ್ರ ದೈವದತ್ತವಾಗೂ ಕೂಡ ಅವನು ಒಂದು ದಿನವೂ ಹುಟ್ಟಿದಾಗಿಂದ ಇವತ್ತಿನವರೆಗೂ ಕೂಡ ಒಂದೇ ಒಂದು ತೊಂದರೆನ ನಾನು ಕೊಟ್ಟಿದ್ದಿಲ್ಲ. ಜೊತೆಗೆ ನನಗೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಒಳ್ಳೆಯ ತಂದೆ ಸ್ಥಾನದಲ್ಲಿ ಅಣ್ಣ ತಮ್ಮನ ಸ್ಥಾನದಲ್ಲಿ ನಿಂತು ನಾನು ಪ್ರತಿ ಹೆಜ್ಜೆನಲ್ಲೂ ನನ್ನ ತಾಯಿ ಆದಾಗಿಂದನೂ ಕೂಡ ಅವನು ನನಗೆ ಸಾಥ್ ನೀಡ್ತಾ ನನ್ನ ಒಟ್ಟಿಗೆ ಸದಾ ಇದ್ದಾನೆ. ಅವನಿಗೆ ಎಜುಕೇಷನ್ ಒಂದು ಕಡಿಮೆ ಇದೆ ಅನ್ನೋದು ಬಿಟ್ಟರೆ ಒಬ್ಬ ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ. ತಂದೆ ತಾಯಿ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿದೆ. ಹಿರಿಯರು ಕಿರಿಯರು ಕಂಡ್ರೆ ಹೇಗೆ ಗೌರವಿಸಬೇಕು ಅನ್ನೋದು ಗೊತ್ತಿದೆ. ಒಬ್ಬ ಸುಸಂಸ್ಕೃತ ಮಗನಾಗಿ ಹೇಗೆ ಜೀವನ ಮಾಡಬೇಕು ಅನ್ನುವಂಥದ್ದನ್ನ ಕಲ್ತಿದ್ದಾನೆ. ಮತ್ತು ಜೊತೆಗೆ ಹೆಚ್ಚು ಸಾಮಾಜಿಕ ಕಳಕಳಿ ಕೂಡ ಅವನಲ್ಲಿ ಇದೆ. ಬೈ ಬರ್ತೆ ಅದು ಬಂದಿದೆ ಅನಿಸುತ್ತೆ, ಗೊತ್ತಿದ್ದಿಲ್ಲ. ತುಂಬ ಹ್ಯೂಮನ್ ಬೀಯಿಂಗ್ ಇರುವಂಥ ವ್ಯಕ್ತಿತ್ವ. ಸದಾ ಸೈಲೆಂಟು, ಕೆಲಸ ಮಾತ್ರ ತೀರಾ ಹಾರ್ಡ್ ವರ್ಕು. ಮಾತು ವಿಪರೀತ ಕಡಿಮೆ, ಕೆಲಸ ಜಾಸ್ತಿ. ಅವನಿಗೆ ಬೆಸ್ಟ್ ಫ್ರೆಂಡ್ ಯಾರಪ್ಪ ಅಂತಂದರೆ ಅಪ್ಪ ಅಮ್ಮನ್ನೇ ಹೇಳ್ತಾನೆ ಭವಿಷ್ಯ. ನಾನು ಕೂಡ ನಿಮಗೆ ಯಾರು ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ನನ್ನ ಮಗ ಅಂತಲೇ ಹೇಳ್ತೀನಿ. ಅಂದರೆ ಅಷ್ಟು ಅವನು ಒಡನಾಟ. ಅವನಾಯಿತು, ಅವನ ಕೆಲಸ ಆಯಿತು, ಆ ಒಂದು ಗುರಿ ಉದ್ದೇಶಗಳೆಡೆಗೆ ಗಮನ ಕೊಡ್ತಾನೆ ಹೊರತು ಆಚೆ ಈಚೆ ತಿರುಗಿ ನೋಡುವಂಥ ವ್ಯಕ್ತಿತ್ವ ಅಲ್ಲ. ಒಂದು ದಿನವೂ ಅಮ್ಮ ನನಗಿಂಥ ಅಡುಗೆ ಬೇಕು, ಇಂಥ ವಸ್ತು ತಗೊಡಿ ಅಂತ ಕೇಳಿದ ಹುಡುಗ ಅಲ್ಲವೇ ಅಲ್ಲ. ಇವನ್ ಅವನು ತೊಟ್ಲಲ್ಲಿ ಇದ್ದಾಗಿಂದನೂ ಅಷ್ಟೇ. ಬೇರೆ ಮಕ್ಕಳು ಥರ ಅವನು ಏನು ರಿಸರ್ಚ್ಗೆ ಹೋಗೋದಾಗಲಿ, ಮೋಸನ ಹೋಗೋದು, ಈ ಥರನೂ ನನಗೆ ತೊಂದರೆ ಕೊಟ್ಟಿದ್ದ ಮಗ ಅಲ್ಲ. ಹೇಳಬೇಕು ಅಂದರೆ ಒಂದು ದೈವ ಕೃಪೆ ಅಂತಲೇ ಹೇಳಬೇಕು. ಸದಾ ನಗ್ನಗ್ತಾ ಇರ್ತಾನೆ. ಜೊತೆಗೆ ಡಿಂಪಲ್ ಕಿಂಗ್ ಕೂಡ ಅವನು. ಅವನ ಕೆನ್ನೆಯಲ್ಲಿ ಡಿಂಪಲ್ ಬೀಳುತ್ತೆ. ಸದಾ ನಗುಮುಖದೊಡೆಯ. ಸೊ ಅವ್ನಿಗೇನಂತ ಹೇಳೋದು, ನನ್ನ ಮಗನ ಬಗ್ಗೆ ಹೆತ್ತವ್ರಿಗೆ ಯಜ್ಞಾನ ಮುದ್ದು ಅಂತಾರಲ್ಲ, ಆ ಪ್ರೀತಿಯಿಂದ ಹೇಳ್ತಿದ್ದೀನ ಅಥವಾ ಅದು ನಿಜವಾದ ಕ್ಯಾರೆಕ್ಟ್ರಿಂದ ಹೇಳ್ತಿದ್ದೀನೋ, ಅತಿಯಾದ ಪ್ರೀತಿಯಿಂದ ನಾನು ಅವನ್ನ ಸಾಕಿದ್ದು. ಇದೇ ಪ್ರೀತಿ, ಗೌರವ, ವಿಶ್ವಾಸಗಳು ನನ್ನ ಮಗನಿಗೆ ಸದಾಕಾಲ ಇರಲಿ ಅಂತ ನಾನು ಅವನಲ್ಲಿ ಕೋರ್ಕಂತ ಆ ದೈವ ಸದಾ ಅವನಿಗೆ ಹಾರಸ್ತಾ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಅವನಿಗೆ ಆಶೀರ್ವದಿಸ್ತಾ ಅವನ ಕನಸುಗಳನ್ನೆಲ್ಲ ಈಡೇರಿಸಲಿ. ತಂದೆ ತಾಯಿಗೆ ಒಳ್ಳೆ ಮಗನಾಗಿ ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಿ ಅಂತ ಈ ಮೂಲಕ ಹಾರೈಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಯು ಚಿನ್ನು. ಗಾಡ್ ಬ್ಲೆಸ್ ಯು.